ಗೊಬ್ಬರದ ಗಿಡ ವಿಶೇಷ ಏನಂದ್ರೆ ಸರ್ NPK 3 ಇದ್ರಾಗ ಅದಾವಂತ ಆಲ್ರೆಡಿ ಸಾಕಷ್ಟು ಜನ ಹೇಳ್ಯಾರ. ಈ ಎಲಿ ಒಳಗೆ ಏನೈತಲ್ಲ ಸರ, ಈ ಎಲಿ ಒಳಗ ತಪ್ಪಲೊಳಗ ಯೂರಿಯಾ ಗೊಬ್ಬರ ಐತಿ, ನೈಟ್ರೋಜನ್. ಈ ಶಿಪ್ಪಿ ಗಿಡದ ಬಡ್ಡಿ ಶಿಪ್ಪಿ ಬರ್ತಲ್ಲ ಸರ್, ಈ ತೊಗಟಿ ಒಳಗ ರಂಜಕ ಐತಿ, DAP. ಆಮೇಲೆ ಈ ಬಡ್ಡಿ ಒಳಗ ಏನ್ ಬರ್ತದ ಸರ್, ಇದ್ರೊಳಗ ಪೊಟ್ಯಾಶಿಯಂ ಅಂಶ ಐತಿ. ಅಂದ್ರೆ ಮೂರು ಇದ್ರೊಳಗ ಅದಾವ. ನೀವ್ ಎಷ್ಟೆಷ್ಟು ಗಿಡದ ಬುಡಕ್ ಇದನ್ನ ಹಾಕೊಂತ ಹೋಗ್ತೀರಿ, ಮಲ್ಚಿಂಗ್ ಹಾಕೊಂತ ಹೋಗ್ತೀರಿ, ವರ್ಷ ನೀವು ಹೊರಗಡೆಯಿಂದ ಏನು ತಂದು ಹಾಕೋದ್ ಬೇಕಾಗಿಲ್ಲ. ಮೊದಲ ಪಾಳೆಕರ್ ಸರ್ ಹೇಳ್ದಂಗ ಒಂದು 4 ರಿಂದ 5 ವರ್ಷ ಅಷ್ಟೇ ಜೀವಾಮೃತ ಯೂಸ್ ಮಾಡ್ರಿ, ಆಮೇಲೆ ಹಾಕೋದ್ ಬೇಕಾಗಿಲ್ಲ ಅಂತಾರ. ತಾನೇ ಬೆಳ್ಕೊಂತ ಹೋಗ್ಬಿಟ್ಟು ಭೂಮಿ ತಾಕತ್ತಾಗ್ಬಿಡ್ತಾರ, ರೋಗ ಯಾವ ಬರಲ್ಲ ಅಂತ ಆ ಸಿಸ್ಟಮ್ ಇದನ್ನ ನೋಡ್ಕೊಂಡ್ಬಿಟ್ಟಿನ ನಲ್ಲಲ್ಲಿ. ಇವು ಬೆಳೆದಿದ್ರೆ ಈಗ ಏನು ಯೂಸ್ ಮಾಡ್ಲಾಕ ಬರಲಾಕ ಲೇಬರ್ ಸಮಸ್ಯೆ ಬಾಳ ಆಗೈತಲ್ಲ ಸರ್. ಗಿಡರು ಸಿಗವಲ್ರು, ಅದಕ್ಕೆ ಈ ಸಲ ಇಷ್ಟು ದಪ್ಪ ಆಗಿದೆ. ಎಲ್ಲ ಮುಂಚೆ ಎಲ್ಲ ಕಡ್ದು ಹಾಕ್ಬಿಡ್ತಿದ್ವಿ. ಅದಕ್ಕೆ ಈ ಸ್ರೆಡ್ಡರ್ ಮಷಿನ್ ಒಂದು ಏನೋ ನೋಡಿ ಯೂಟ್ಯೂಬ್ನಾಗ ನೋಡಿದ್ದು, ಅದನ್ನ ತಂದು ಇದನ್ನ ಕಟಿಂಗ್ ಮಾಡಿ ಅದ್ರಾಗ ಹಾಕಿ ಮಾಡಿ ಡೈರೆಕ್ಟ್ ಹಾಕೊಂತ ಹೋಗ್ಬಿಟ್ರೆ ಗಿಡಗಳಿಗೆ ಇನ್ನೂ ಬಲಿಷ್ಠ ಆಗಿ ಒಳ್ಳೆ ಇಳುವರಿ ಬರ್ತಾವ. ಅದಕ್ಕೆ ಈ ಸಸಿ ಕೇಳಕತ್ತಿದಕ್ಕೆ ಮಂದಿ ಒಂದಿಷ್ಟು ಸಸಿ ತಯಾರು ಮಾಡಿ ಕೊಡೋಣ ಅಂತ ಅನ್ಕೊಂಡಿದ್ವಿ.